IPL 2026 ಫಸ್ಟ್ ಮ್ಯಾಚ್ನಲ್ಲೇ SRH ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದ್ಭುತ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ RCB ಆಟಗಾರ ಫಿಲ್ ಸಾಲ್ಟ್ ತಮ್ಮ ಅಮೋಘ ಫೀಲ್ಡಿಂಗ್ ಪ್ರದರ್ಶನದ ಮೂಲಕ ಮೊದಲ ಪಂದ್ಯದಲ್ಲೇ ಅಭಿಮಾನಿಗಳಿಗೆ ರಸದೌತಣ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಈ ಪಂದ್ಯದಲ್ಲಿ ಸಾಲ್ಟ್ ಹಿಡಿದಿದ್ದು ಬರೋಬ್ಬರಿ 3 ಕ್ಯಾಚ್ಗಳನ್ನು. ಈ 3 ಕ್ಯಾಚ್ಗಳು ಈಸಿಯಾದ ಕ್ಯಾಚ್ಗಳಂತೂ ಆಗಿರಲೇ ಇಲ್ಲ. ಹಾಗಿದ್ರೂ ಫಿಲ್ ಸಾಲ್ಟ್ ಈ 3 ಕ್ಯಾಚ್ಗಳನ್ನು ಹಿಡಿದು SRHನ ರನ್ ವೇಗಕ್ಕೆ ಕಡಿವಾಣ ಹಾಕಿದ್ರು. ಇನ್ ಕೇಸ್ ಸಾಲ್ಟ್ ಈ ಕ್ಯಾಚ್ ಅನ್ನ ಹಿಡಿದಿರಲಿಲ್ಲ ಅಂದಿದ್ರೆ SRH ಇನ್ನೂ ಹೆಚ್ಚು ಸ್ಕೋರ್ಗಳನ್ನು ಮಾಡೋ ಚಾನ್ಸಸ್ ಇರ್ತಾ ಇತ್ತು. RCB ಗೆಲುವಿಗೆ ಒಂದಷ್ಟು ಕಷ್ಟವಾಗೋ ಚಾನ್ಸಸ್ ಕೂಡ ಇರ್ತಾ ಇತ್ತು. ನಾಯಕ ಇಶಾನ್ ಕಿಶನ್ ಜೊತೆಗೂಡಿ 4ನೇ ವಿಕೆಟ್ಗೆ 53 ಎಸೆತಗಳಲ್ಲಿ 97 ರನ್ಗಳ ಪಾರ್ಟ್ನರ್ಶಿಪ್ನಲ್ಲಿ ಸಖತ್ ಬ್ಯಾಟಿಂಗ್ ಮಾಡ್ತಾ ಇದ್ದ ಹೆನ್ರಿ ಕ್ಲಾಸೈನ್ ಅವರ ವಿಕೆಟ್ ಕಬಳಿಸುವಲ್ಲಿ ಸಾಲ್ಟ್ ಅವರ ಚಾಣಾಕ್ಷತನದ ಫೀಲ್ಡಿಂಗ್ ಎಲ್ಲರ ಗಮನ ಸೆಳೆಯಿತು. 22 ಎಸೆತಗಳಲ್ಲಿ 31 ರನ್ ಬಾರಿಸಿ ತಾಳ್ಮೆಯ ಇನ್ನಿಂಗ್ಸ್ ಕಟ್ಟೋದಕ್ಕೆ ಶುರು ಮಾಡಿದ ಕ್ಲಾಸೈನ್ ದೊಡ್ಡ ಇನ್ನಿಂಗ್ಸ್ ಆಡೋ ಸುಳಿವು ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ ಕಿಶನ್ ಹಾಗೆ ಕ್ಲಾಸೈನ್ ಜೋಡಿ 13 ಓವರ್ಗಳಲ್ಲೇ 126 ರನ್ಗಳ ಗಡಿ ದಾಟಿಸಿದ್ರು. ಹೀಗಾಗಿ ಈ ಜೋಡಿಯನ್ನ ಬ್ರೇಕ್ ಮಾಡದೆ ಇದ್ದಿದ್ರೆ ಅದು 250+ ರನ್ ಆಗೋ ಚಾನ್ಸಸ್ ಕೂಡ ಇರ್ತಾ ಇತ್ತು. ಇಷ್ಟಾದ್ರೂ 14ನೇ ಓವರ್ನಲ್ಲಿ ಈ ಜೋಡಿಯ ಜೊತೆಯಾಟ ಬ್ರೇಕ್ ಆಯಿತು. ಅದು ಸಾಲ್ಟ್ ಅವರ ಫೀಲ್ಡಿಂಗ್ನಿಂದ, ಅದ್ಭುತ ಕ್ಯಾಚ್ನಿಂದ. 14ನೇ ಓವರ್ ಬೌಲ್ ಮಾಡೋದಕ್ಕೆ ಬಂದ ರೊಮ್ಯಾರಿಯೋ ಶೆಫರ್ಡ್ ಅವರ ಫಸ್ಟ್ ಎಸೆತದಲ್ಲೇ ಹೆನ್ರಿ ಕ್ಲಾಸೈನ್ ಭರ್ಜರಿ 6 ಹೊಡೆಯೋ ಪ್ರಯತ್ನ ಮಾಡಿದ್ರು. ಆದರೆ ಬೌಂಡ್ರಿ ಲೈನ್ ಬಳಿ ನಿಂತಿದ್ದ ಫಿಲ್ ಸಾಲ್ಟ್ ಅದ್ಭುತ ಕ್ಯಾಚ್ ಹಿಡ್ಕೊಂಡ್ರು. ಆದರೆ ಕ್ಯಾಚ್ ಹಿಡಿಯೋ ಪ್ರಯತ್ನದಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ಪಿದ್ರು ಅನ್ನೋ ರೀತಿಲೇ ಕಾಣಿಸ್ತು. ಹೀಗಾಗಿ ಕ್ಯಾಚ್ ಪಡ್ಕೊಂಡಾದ್ಮೇಲೆ ಸಾಲ್ಟ್ ನೆಲಕ್ಕೆ ಬಿದ್ರು. ಇದರಿಂದ ಕ್ಯಾಚ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಫೀಲ್ಡ್ ಅಂಪೈರ್, ಥರ್ಡ್ ಅಂಪೈರ್ ಮೊರೆ ಹೋದ್ರು. ನಂತರ ನೀಟಾಗಿ ಪರಿಶೀಲನೆ ಮಾಡಿದ ಮೇಲೆ 3ನೇ ಅಂಪೈರ್ ಫೇರ್ ಕ್ಯಾಚ್ ಅನ್ನೋ ತೀರ್ಪನ್ನ ಕೊಟ್ರು. ಇಷ್ಟಾದ್ರೂ ಅಂಪೈರ್ ಅವರ ಈ ನಿರ್ಧಾರ SRH ಪಾಳೆಯದಲ್ಲಿ ಒಂದಷ್ಟು ಅಸಮಾಧಾನ ಮೂಡಿಸಿತು. ಯಾಕೆಂದ್ರೆ ಸಾಲ್ಟ್ ಅವರ ಬಾಡಿ ಬೌಂಡ್ರಿ ಗೆರೆಗೆ ಟಚ್ ಆಗಿದೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಹೀಗಾಗಿ ಕ್ಲಾಸೈನ್ ಕೂಡ 4ನೇ ಅಂಪೈರ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೂ ಅದರಿಂದ ಯಾವ ಪ್ರಯೋಜನವೂ ಸಿಗಲಿಲ್ಲ. ಈ ಕ್ಯಾಚ್ನಿಂದ RCBಗೆ ಒಂದಷ್ಟು ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಯಿತು. ಇದಾದ್ಮೇಲೆ ಅಭಿನಂದನ್ ಸಿಂಗ್ 16ನೇ ಓವರ್ ಬೌಲ್ ಮಾಡೋದಕ್ಕೆ ಬರ್ತಾರೆ. ಓವರ್ನ 5ನೇ ಎಸೆತವನ್ನ ಇಶಾನ್ ಕಿಶನ್ ಭರ್ಜರಿ 6 ಕೂಡ ಹೊಡಿತಾರೆ. ಲಾಸ್ಟ್ ಎಸೆತದಲ್ಲೂ ಕೂಡ ಇದೇ ಪ್ರಯತ್ನ ಮಾಡೋದಕ್ಕೆ ಬಂದ್ರು. ಆದರೆ ಅಭಿನಂದನ್ ಓವರ್ನ ಕೊನೆ ಎಸೆತವನ್ನ ಫುಲ್ ಟಾಸ್ ಬೌಲ್ ಮಾಡಿದ್ರು. ಇತ್ತ ಸ್ಟ್ರೈಕ್ನಲ್ಲಿದ್ದ ಇಶಾನ್ ಕಿಶನ್ ಪಾಯಿಂಟ್ ದಿಕ್ಕಿನ ಕಡೆಗೆ ಸ್ಲೈಸ್ ಮಾಡಿದ್ರು. ಇತ್ತ ಫಿಲ್ ಸಾಲ್ಟ್ ಡಿ ಪಾಯಿಂಟ್ನಿಂದ ತನ್ನ ಬಲಕ್ಕೆ ವೇಗವಾಗಿ ಓಡ್ ಬಂದು ಚಿರತೆ ರೀತಿಯಲ್ಲಿ ಎಗರಿ ತನ್ನ ಬಲಗೈಯನ್ನ ಚಾಚಿ ಸ್ಲೈಡಿಂಗ್ ಮಾಡೋ ಮೂಲಕ ಅತ್ಯದ್ಭುತವಾದಂಥ ಕ್ಯಾಚ್ ಅನ್ನ ಹಿಡಿದ್ರು. ಈ ಕ್ಯಾಚ್ ಅಂತೂ ನಂಬಲು ಅಸಾಧ್ಯವಾಗಿತ್ತು. ಯಾಕೆಂದ್ರೆ ಬಾಲ್ ಇದ್ದಿದ್ದೆಲ್ಲಿ, ಸಾಲ್ಟ್ ಇದ್ದಿದ್ದೆಲ್ಲಿ, ವೇಗವಾಗಿ ಎಗರಿ ರೈಟ್ ಸೈಡ್ಗೆ ಎಗರಿ ತಮ್ಮ ಬಲಗೈಯಲ್ಲಿ ಇದನ್ನ ಕ್ಯಾಚ್ ಹಿಡ್ಕೊಳ್ತಾರೆ ಅಂದಾಗ ನೆರೆದಿದ್ದ ಅಭಿಮಾನಿಗಳೆಲ್ಲ ಹುಚ್ಚೆದ್ದು ಕುಣಿಯೋದಕ್ಕೆ ಶುರು ಮಾಡಿದ್ರು. ಸಾಲ್ಟ್ ಅವರ ಈ ಕ್ಯಾಚ್ ಕೂಡ RCBಗೆ ವರದಾನವಾಯಿತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.